ಯಾರಿಗೆ ಸನ್ಯಾಸಿ ಯೋಗವಿದೆ, ನೀವು ತುಂಬ ಜನ ನಿಮ್ಮ ಸ್ನೇಹಿತರಿಗೆ ರೇಗಿಸ್ತಾ ಇರ್ತೀರಾ, ನಿನಗೆ ಮದುವೆನೇ ಸೆಟ್ ಆಗಲ್ಲ ಬಿಡು, ಆಶ್ರಮಕ್ಕೆ ಸೇರ್ಕೊಂಬಿಡು, ಸನ್ಯಾಸಿ ಆಗ್ಬಿಡು, ಇಷ್ಟೆಲ್ಲ ವರ್ಷ ಕಷ್ಟಪಟ್ಟರು ಕೂಡ ನಿಮ್ಗೆ ಹುಡುಗಿನೇ ಕೂಡ ಬರ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಗೇಲಿ ಮಾಡ್ತಿರ್ತೀರಾ, ರೇಗಿಸ್ತಿರ್ತೀರಾ. ಎಷ್ಟೋ ಜನ ಎಷ್ಟೋ ಹುಡುಗಿನ ಪ್ರತಿನಿತ್ಯ ನೋಡ್ಕೊಂಬಂದ್ರು, ಎಷ್ಟೇ ಓಡಾಡಿದ್ರು ಕೂಡ ಮದುವೆನೇ ಕೂಡ ಬರ್ತಿರಲ್ಲ. ಅವರು ತಮ್ಮ ಜಾತಕವನ್ನು ನೀಟಾಗಿ ಪರಿಶೀಲನೆ ಮಾಡಿಸ್ಕೊಂಡಿರೋದಿಲ್ಲ. ತಿಳಿದಿರಲಿ, ಯಾರ ಜನ್ಮಜಾತಕದಲ್ಲಿ ಲಗ್ನ ಸಪ್ತಮ ಸ್ಥಾನದಲ್ಲಿ ಗುರು ಕೇತು ಇರ್ತಾನೋ ಅಥವಾ ಶನಿ ಕೇತು ಇರುತ್ತೋ ಅವ್ರದ್ದು ಸನ್ಯಾಸಿಯ ಜಾತಕ. ಅವ್ರಿಗೆ ಮದುವೆ ಕೂಡೇ ಬರೋದಿಲ್ಲ. ಮದುವೆ ಕೂಡ ಬಂದರೂ ಕೂಡ, ಮದುವೆ ಆಗಿದ್ರು ಕೂಡ ಸನ್ಯಾಸಿ ರೀತಿ ಜೀವನ ಮಾಡಬೇಕಾಗತ್ತೆ. ಹಾಗಾಗಿ ಮದುವೆ ಮುಂಚಿತವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೇನಾದ್ರು ಸನ್ಯಾಸಿ ಯೋಗಗಳಿದ್ರೆ ಆ ಸಂಬಂಧಪಟ್ಟಂಥ ಪರಿಹಾರ ಮಾಡಿಕೊಂಡು ತದನಂತರ ಮದುವೆ ಮುಂದುವರಿ. ಖಂಡಿತವಾಗಿಯೂ ನೀವು ಅನ್ಕೊಂಡಿರತಕ್ಕಂಥ ಮದುವೆ ವಿಚಾರದ ಎಲ್ಲ ಶುಭವನ್ನು ಆದಷ್ಟು ಬೇಗ ಪಡೆದುಕೊಳ್ಳುವಂತಾಗ್ತದೆ. ಈ ರೀಲ್ಸ್ನ ನೀವು ಯಾರು ಸನ್ಯಾಸಿ ಆಗ್ಬಿಡ್ತೀವಿ ಅಂತ ರೇಗಿಸ್ತಿರ್ತಿರಲ್ಲ, ಅಂಥವ್ರಿಗೆ ಶೇರ್ ಮಾಡಿ. ಅವರು ಕೂಡ ಆದಷ್ಟು ಬೇಗ ಕಂಕಣ ಭಾಗ್ಯವನ್ನು ಪಡೆದುಕೊಂಡು ಸುಖ ಸಂಸಾರವನ್ನು ನಡೆಸೋ ಥರ ಆಗಲಿ. ಶಿವಮಸ್ತು.